ಮಂಜುನಾಥ್, ರೂಪಾ ಕಾರಂಜಿ ಕಟ್ಟೆ ಲೇಡೀಸ್ ಉಂಟು. ರಾಧಮ್ಮ ಗಾಂಧಿನಗರ, ರಾಧಮ್ಮ ಗಾಂಧಿನಗರ. ಕವರ್ ತೆಗೆದಾಕಣ, ಕವರ್ ತೆಗೆದ್ಬಿಟ್ಟು. ಮಂಜುನಾಥ್, ವಿಂಧ್ಯ, ವಿಂಧ್ಯ ಬನ್ನಿ ಲೇಡೀಸ್ ಬನ್ನಿ. ಈ ಕಡೆ ನೋಡಿ, ಇಲ್ಲಿ ನೋಡಮ್ಮ, ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಅಲ್ಲ ಇದಕ್ಕೆ ನಿಂತ್ಕೊಂಬ, ಅಲ್ಲೇ ನಿಂತ್ಕೊಂಬ ನೋಡಿ ಮೇಡಮ್ ಅವರು. ಒಂದು ಎಕ್ಸಾಂಪಲ್, ಬೇಜಾರು ಮಾಡ್ಕೋಬೇಡಿ, ತಲೆಗೆ ಹಾಕೋಬೇಕಲ್ಲಮ್ಮ, ಅದು ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಂಡ್ರಿ ಎಲ್ಲರೂ. ಮೊಬೈಲ್ಗೆ ಎಲ್ಲ ಕವರ್ಗಳು ಹಾಕೊಂತೀವಿ. ನೆಕ್ಸ್ಟ್ ಹಾಗೆ ಇನ್ನೊಂದು ಮಾಹಿತಿ, ವಿತೌಟ್ ಹೆಲ್ಮೆಟ್ ಓಡಿಸಿರ್ತೀರ, ವಿತೌಟ್ ಸೀಟ್ ಬೆಲ್ಟ್ ಜಂಪ್ ಮಾಡಿರ್ತೀರ, ಆ ಥರ ನಿಮ್ದು ಫೈನ್ಗಳು ಬಾಕಿ ಇರುತ್ತೆ. ನಿಮ್ದೊಂದು ಟೂ ವೀಲರ್ ಆಗ್ಬೋದು, ಕಾರ್ಗಳಾಗ್ಬೋದು. ಡಿಸೆಂಬರ್ 12ನೇ ತಾರೀಕುವರೆಗೂ ಅದು ಚಾಲ್ತಿ ಇರುತ್ತೆ. ನೋಡ್ರಿ, ಯಾರು ಬಾಕಿ ಉಳಿಸ್ಕೊಂಡಿದ್ದೀರಾ, ಫೈನ್ಗಳನ್ನ ಅದು ಬಂದು ಪೊಲೀಸ್ ಬಂದು ನೀವು ಅದನ್ನ ಅರ್ಧ ಫೈನ್ ತುಂಬಿದ್ರೆ ನಿಮ್ದು ಕ್ಲಿಯರ್ ಆಗುತ್ತೆ. 50% ಡಿಸ್ಕೌಂಟ್ ಇದೆ. ಕೋಲಾರ ಜಿಲ್ಲೆಯಲ್ಲಿ ಏನು ಹೊಸದಾಗಿ ನಾವು ಡಿಸೆಂಬರ್ 1ರಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸ್ತಾ ಇದ್ದೀವಿ. ಇದ್ರದ್ದು ಮುಖ್ಯ ಉದ್ದೇಶ ಏನಂತ ಅಂದರೆ, ನಮ್ಮ ಜನರ ಮನಸ್ಥಿತಿಲಿ ಏನಿದೆ ಅಂದರೆ, ನಾವು ಹೈವೇನಲ್ಲಿ ಹೋದರೆ ಅಥವಾ ಫಾಸ್ಟಾಗಿ ವಾಹನ ಚಲಾಯಿಸಬೇಕಾದ್ರೆ ಅಪಘಾತಗಳಾದಾಗ ಮಾತ್ರ ಹೆಡ್ ಇಂಜುರಿ ಆಗುತ್ತೆ, ಅವಾಗ ಮಾತ್ರ ಮಾರಣಾಂತಿಕವಾಗಿ ಅಥವಾ ಹಲ್ಲೆ ಆದಾಗ ಅಥವಾ ಏನಾದರೂ ಇಂಜುರಿ ಆದಾಗ ಸಾವನ್ನಪ್ತೀವಿ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಆದರೆ ಇತ್ತೀಚೆಗೆ ನಾವು ಗಮನಿಸ್ತಿರೋ ಹಾಗೆ ಸಿಟಿ ಒಳಗಡೆ ಭಾಗದಲ್ಲಿ ಏನಾದರೂ ಆಕ್ಸಿಡೆಂಟ್ ಆದಾಗ ಆಗ್ತಕ್ಕಂಥ ಸಣ್ಣ ಹೆಡ್ ಇಂಜುರಿಯಿಂದ ಸುಮಾರು ಜನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಮುಖವಾಗಿ ನಾವು ನಗರ ಭಾಗದಲ್ಲಿ ನಾವು ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಈ ಏನು ತಲೆಗಾಗ್ತಕ್ಕಂತಹ ಇಂಜುರಿಯಿಂದ ಸಾವನ್ನಪ್ಪುವಂತಹ ಸಂಖ್ಯೆ ಕಡಿಮೆ ಮಾಡ್ಬೋದು ಅನ್ನೋ ಪ್ರಮುಖ ಉದ್ದೇಶದಿಂದ ನಾವು ಹೆಲ್ಮೆಟ್ ಕಡ್ಡಾಯಗೊಳಿಸ್ತಾ ಇದ್ದೀವಿ. ಇದು ಇವತ್ತು ನೆನ್ನೆ ಆಗಿದ್ದಲ್ಲ, ಇದು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಂದಾಗ್ಲಿಂದನೂ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಇದೆ. ಆದರೆ ನಗರ ಭಾಗದಲ್ಲಿ ಏನಾಗುತ್ತೆ ಅಂದರೆ, ಮನೇನೂ ಅಲ್ಲೇ ಇರುತ್ತೆ, ಅಂಗಡಿ ಅಲ್ಲಿಂದ ಒಂದು 200-300 ಮೀಟರ್ ದೂರ ಇರುತ್ತೆ. ಹಾಗಾಗಿ ಜನರು ಒಂದು ಚಿಕ್ಕ ನೆಗ್ಲಿಜೆನ್ಸ್ ಮಾಡ್ತಾರೆ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ನಾವು ಯಾಕೆ ಹೆಲ್ಮೆಟ್ ಹಾಕಬೇಕು ಅಂತ. ಬಟ್ ನಮ್ಮ ಉದ್ದೇಶ ಏನಂದರೆ, ಆ ರೀತಿಯಾಗಿ ಚಲಿಸ್ಬೇಕಾದ್ರೆ ಏನಾದರೂ ಅಪಘಾತ ಆದಾಗಲೋ ಅಥವಾ ಏನಾದರೂ ಬಿದ್ದಾಗ ಅವ್ರಿಗೆ ಇನ್ನೇನೋ ಬೇರೆ ಏನಾದರೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೆಲ್ಮೆಟ್ನ ಕಡ್ಡಾಯಗೊಳಿಸಿದ್ವಿ. ಸೊ ಖಂಡಿತವಾಗ್ಲೂ ಸಾರ್ವಜನಿಕರಲ್ಲಿ ನಮ್ಮಲ್ಲಿ ಏನು ಮನವಿ ಮಾಡ್ತಿದ್ದೀವಿ ಅಂದರೆ, ನಿಮಗೋಸ್ಕರ ನೀವು ಹೆಲ್ಮೆಟ್ನ ಧರಿಸ್ಕೊಂಡು ವಾಹನ ಚಲಾಯಿಸಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ. ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಂಟು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನೋದು ಭಾರಿ ತುಂಬ ಸಂತೋಷದ ವಿಚಾರ. ಯಾರಿಗೂ ತೊಂದರೆ ಆಗದಿರುತ್ತದೆ. ನಮ್ಮ ಪೊಲೀಸ್ ಇಲಾಖೆ ಏನು ಎಚ್ಚೆತ್ಕೊಂಡಿದೋ ಇವತ್ತು ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಖುಷಿ ಆಗ್ತದೆ ನಮಗೆ. ಈ ನಮ್ಮ ಟ್ರಸ್ಟಿ ವತಿಯಿಂದ ಪೋಸ್ಟ್ ಕೊಡಿಸಿದ್ದೀವಲ್ಲ ನಾವು, ಇದಕ್ಕೆ ಅವ್ರು ಮಾಡ್ತಾ ಇರೋದಕ್ಕೆ ನಮ್ಗೆ ಇನ್ನೂ ಖುಷಿ ಆಗ್ತದೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ನಮ್ಮ ದಾನಿಗಳಿರೋರು ಇನ್ನೂ ಕೊಡಿಸಿದ್ರೇನು ಒಳ್ಳೆ ಇದೆ. ಮುಂದಿನ ದಿನಗಳಲ್ಲಿ ನಮಗೂ ದೇವ್ರು ಒಳ್ಳೇದು ಮಾಡಿದ್ರೆ ಇನ್ನೂ ಹೆಚ್ಚಿನಾಗಿ ಕೊಡಿಸಿ ಇದು ಮಾಡೋಣ. ಕೋಲಾರ ಡಿಸ್ಟಿಕಲ್ಲಿ ಟೋಟಲ್ ತಾಲೂಕು ಇದು ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಹೇಳ್ತೀನಿ ವತಿಯಿಂದ. ಇವತ್ತು 500 ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೇವ್ರು ಒಳ್ಳೇದು ಮಾಡಿದ್ರೆ ಇನ್ನೂ ಕೊಡೋಣ, ಕೊಡಿಸ್ತೀವಿ ಅಂತ ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ಹೇಳ್ತೀವಿ. ನೀವು ಅಷ್ಟೇ, ನಮ್ಮ ಪತ್ರಕರ್ತರು ಏನು ಇದ್ದೀರೋ, ಎಲ್ಲಿ ಏನು ಇದಾಗುತ್ತೋ ನಮಗೆ ತಲುಪಿಸಿದ್ರೆ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡೋಣ. ಈ ಥರ ಹೆಲ್ಮೆಟ್ಸು ಅಂತ ಇಂಥದ್ದು ಹೇಳಿ ನಿಮ್ಮ ಕಡೆಯಿಂದ ಹೆಚ್ಚಾಗಿ ಪ್ರಚಾರ ಹೋಗುತ್ತೆ. ನಿಮ್ಮ ಕಡೆ ನೀವು ಪ್ರಚಾರ ಎಷ್ಟು ಮಾಡ್ತೀರೋ ಅವು ಅರಿವು ಅಷ್ಟು ಮೂಡ್ದಂಗೆ ಆಗ್ತದೆ. ದಯವಿಟ್ಟು ನಿಮಗೂ ಧನ್ಯವಾದಗಳು ಹೇಳ್ತೀನಿ. ಅಧ್ಯಕ್ಷರು ನಮ್ಮ ಟ್ರಸ್ಟಿಂದ 2017ರಿಂದ
ಏನು ಬ್ಲಡ್ ಕ್ಯಾಂಪು, ಹೆಲ್ಮೆಂಟು, ಈ ಅಂಗನವಾಡಿ ಸ್ಕೂಲ್ಗಳಿಗೆ ಬೀರುಗಳು ವರ್ಷಕ್ಕೊಂದೊಂದು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆಂಬುಲೆನ್ಸ್ ಒಂದು ವರ್ಷ ಕೊಡ್ತೀವಿ, ಅಂಗನವಾಡಿ ಮಕ್ಕಳಿಗೆ ಬಟ್ಟೆಗಳು ಕೊಡ್ತೀವಿ. ಪ್ರತಿ ವರ್ಷ ಏನು ಈ ಘಟನೆಯಿಂದ ನಾವು ಯಾರೋ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ 500 ಹೆಲ್ಮೆಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಜನವರಿ 2ನೇ ತಾರೀಕು ಈ ಸಾರಿನೂ ಮಾಡ್ತೀವಿ. ಆದರೆ ನಮ್ಮ ಇಲ್ಲಿ ಟ್ರಾಫಿಕ್ ಪೊಲೀಸರು ವತಿಯಿಂದ ನಮ್ಮ SP ಸಾಹೇಬರು ಹೇಳಿ ಕಳಿಸಿರೋದ್ರಿಂದ ಕೋಲಾರ ಡಿಸ್ಟಿಕ್ಕಲ್ಲಿ ಸ್ವಲ್ಪ ಹೆಲ್ಮೆಟ್ಗಳು ಕೊಡಬೇಕು ಅಂತ ಬಡವರು ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ರೀತಿಯಿಂದ ನಮ್ಗೆ ಹೇಳಿದಾಗ ನಾನು ಕಳಿಸ್ಕೊಡ್ತೀನಿ ಸರ್. ನಮ್ಮ ಕೃಷಿ ನಮ್ಮ ಕಷ್ಟಲ್ಲಿ ಎಲ್ಲ ಪದಾಧಿಕಾರಿಗಳ ಮಾತಾಡಿ ಈ ಥರ ಕೋಲಾರಲ್ಲಿ ಕೊಡಬೇಕು ಅಂತ ಇದರಿಂದ ನಾವು ಈ ಸಾರಿ ಸ್ವಲ್ಪ ಮುಂಚೆನೇ ಡಿಸೆಂಬರ್ 10ರಲ್ಲಿ ನವಂಬರಲ್ಲಿ ಕೊಟ್ಟಿದ್ದೀವಿ. ಆದ್ರೂ ಜನವರಿ 2ನೇ ತಾರೀಕು ಮಾಲೂರು ತಾಲೂಕು 5 ಹೆಲ್ಮೆಂಟು. ಏನಕ್ಕೆ ಅಂದರೆ ಈ ನಮ್ಮ ಹುಡುಗ 20 ವರ್ಷ ಏಜು, ನಾವು ಬೈಕ್ ಕೊಡಿಸಿದ್ವಿ. ಬೈಕ್ ಅಪಘಾತದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವನು ತೀರ್ಕೊಂಡ. ಅದಕ್ಕೆ ನಮಗೆಲ್ಲ ಒಂದು ಕಡೆ ನೋವು ಅನ್ನೋದು ಇದ್ದೇ ಇರ್ತದೆ ನಮ್ಮ ಮನೇಲಿ. ಆ ನೋವನ್ನ ಯಾರೋ ಮಕ್ಕಳು ಅವರು ನಮ್ಮ ಮಕ್ಕಳೇ ಥರ ತಿಳ್ಕೊಂಡು ಪ್ರತಿ ವರ್ಷ ನಾವು ಕೊಟ್ಟಾಗ ಯಾರಿಗೋ ಒಂದು 4 ಜನಕ್ಕೆ ಉಪಯೋಗ ಆದರೆ ನಾವು ಕೊಟ್ಟಿದ್ದು 500ರಲ್ಲಿ 500 ಜನಕ್ಕೆ ಉಪಯೋಗ ಆಗುತ್ತೆ ಅಂತಲ್ಲ, ಯಾರಿಗೆ ಆ ಥರ ಆಗುತ್ತೋ ಅವ್ರಿಗೆ ಉಪಯೋಗ ಆಗಲಿ ಅಂತೇಳ್ಬಿಟ್ಟು ಪ್ರತಿ ವರ್ಷವೂ ಕೊಟ್ಕೊಂಡು ಬಂದಿದ್ದೀವಿ. ಜನಕ್ಕೆ ಒಂದು ಹೇಳ್ತೀನಿ, ಮಕ್ಕಳಲ್ಲಿ ಒಂದು ತಂದೆ ತಾಯಿ ಹೇಳ್ತಾರೆ ಇಲ್ಲ ಅಂತಿಲ್ಲ, ಅವ್ರಿಗೆ ಅರಿವು ಮೂಡಿಸ್ಬೇಕಾಗ್ತದೆ. ನಮ್ಮ ಮಕ್ಕಳಲ್ಲಿ ಏನಂದರೆ ನಾವು ಹೇಳೋದು ಅವ್ರು ಕೇಳೋದಿಲ್ಲ. ಆದರೆ ನಾವು ಬೈಕ್ ಕೊಡಿಸೋವಾಗ ಯೋಚನೆ ಮಾಡಿ ಬೈಕ್ ಕೊಡಿಸ್ರಿ. ಯಾವ ಮನೆಯಲ್ಲೂ ಅದು ನಮಗಾಗಿರೋ ತೊಂದರೆ ಇನ್ನೊಂದು ಮನೇಲಿ ಆಗೋದು ಬೇಡ. ಒಳ್ಳೆ ಇದು ಅವ್ರಿಗೆ 18 ವರ್ಷ ಆಗಿದ ತಕ್ಷಣ ನಾವು ಗಾಡಿಗಳು ಕೊಡಿಸ್ತೀವಿ ನೋಡಿ, ಅದು ನಮ್ಮಲ್ಲೂ ಸ್ವಲ್ಪ ತಂದೆ ತಾಯಿದು ತಪ್ಪಿರ್ತದೆ. ಅವ್ರಿಗೆ ಯಾವ ರೀತಿ ಮನವರಿಕೆ ಮಾಡ್ತಿರೋ ಮಾಡಿ ಒಳ್ಳೆ ರೀತಿನಾಗ ಅವ್ರಿಗೆ ಈ ಗಾಡಿ ಓಡಿಸೋ ಇದರಲ್ಲಿ ಇದು ಮಾಡಿಕೊಂಡು ಅವರು ಓಡಿಸ್ಲಿ. 100cc 200cc ನಾವು ಯಾವತ್ತು ಕೊಡಿಸೋರು ಸ್ಪೀಡಲ್ಲಿ ಹೋಗಿ ನಮ್ಗೆ ಅಪಘಾತಗಳಾಗ್ತವೆ. ದಯವಿಟ್ಟು ತಂದೆ ತಾಯಿನೂ ಒಂಚೂರು ನಮ್ಮ ಕಷ್ಟನ ನಿಮಗೆ ಬರೋದು ಬೇಡ, ಆ ರೀತಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಕೇಳಿ, ನಾವು ಏನು ಮಾಡ್ತಾ ಇದ್ದೀವೋ ಅದು ಎಲ್ಲ ರೀತಿನಾಗೂ ನಿಮಗೂ ಅನುಕೂಲ ಆಗಲಿ, ನಿಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋದು ಒಂದು ರೀತಿನಾಗ ಮಾಡ್ತಾ ಇದ್ದೀವಿ. ನಮ್ಮ ಟ್ರಸ್ಟ್ ವತಿಯಿಂದ ಇದು ಮಾಡೋದಕ್ಕೆ ನಮಗೇನು ಯಾರಿಗೇನು ತೋರಿಸ್ತೋ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಿರೋದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಡಿಸೆಂಬರ್ 1ರಿಂದ ಇನ್ನೂ ಕೂಡ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ.